Hi friends, welcome to my YouTube channel. 2024 ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಇಯರ್ ಡಿಗ್ರಿ BA SCP ಸಿಲೆಬಸ್ ಬಂದಿರೋದು. ಅದರಲ್ಲಿ ಮೊದಲನೇ ಪದ್ಯ ಕಾರಿ ಹೆಗ್ಗಡೆಯ ಮಗಳು. ಇದನ್ನು ಬರೆದಿರೋದು BM ಶ್ರೀಕಂಠಯ್ಯ. ಮೊದಲು ಕವಿ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಎಂಬ ಕಾವ್ಯಾಭಿಧಾನದಿಂದನೇ ಪ್ರಸಿದ್ಧ ಆಗಿರೋದು ಇವರು ಬೆಳ್ಳೂರು ಮೈಲಾರೆಯ ಶ್ರೀಕಂಠಯ್ಯ ಅವರ ನವೋದಯ ಯುಗ ಪ್ರವರ್ತಕರು. ಕನ್ನಡದ ಕಣ್ವ, ಆಧುನಿಕ ಕರ್ನಾಟಕದ ಕುಲಪತಿ, ಕನ್ನಡದ ಆಚಾರ್ಯ, ರಾಜಸೇವಾಸಕ್ತ ಅನ್ನೋ ಬಿರುದುಗಳನ್ನೆಲ್ಲ ಹೊಂದಿದ್ದಾರೆ. ಇವರು ಸುಮಾರು ಕನ್ನಡ, ಸಂಸ್ಕೃತ, ಇಂಗ್ಲೀಷ್, ತಮಿಳು, ತೆಲುಗು ಮೊದಲಾದ ಭಾಷೆಗಳಲ್ಲಿ ಪಾಂಡಿತ್ಯನ ಹೊಂದಿದವರು. 1928ರಲ್ಲಿ ನಡೆದಂತಹ 14ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ಪ್ರಮುಖ ಕೃತಿಗಳು ಏನೆಂದರೆ ಹೊಂಗನಸು, ಇಂಗ್ಲೀಷ್ ಗೀತಗಳು, ಕವನ ಕೃತಿಗಳು, ಅಶ್ವತ್ಥಾಮ, ಗದಾಯುದ್ಧ ನಾಟಕ ಕೃತಿಗಳು, ಸಮಗ್ರ ಕೃತಿಗಳು. ಇನ್ನು ಈ ಕಾರಿ ಹೆಗ್ಗಡೆಯ ಮಗಳು, ಇದರ ಸಾರಾಂಶ ಏನಂತ ನೋಡೋಕೆ ಹೋದರೆ, ಒಬ್ಬ ಯುವಕ ಯುವತಿಯ ತಮ್ಮ ಇಬ್ಬರ ಪ್ರೀತಿಗೆ ಹಿರಿಯರಿಂದ ಒಪ್ಪಿಗೆ ದೊರೆಯದೆ ಹೋದಾಗ ಅವರ ಪರಸ್ಪರ ಮಾತುಕತೆ ಏನು ನಡೆಯುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಈ ಕವಿತೆಯಲ್ಲಿ ಕವಿ ವಿವರಿಸಿದ್ದಾರೆ. ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸಿ ಕೊಡುವೆ ಕೇಳಿದ ಹೊನ್ನನು, ಆರು ನೀವಿ ಕರಗಿ ಮೊರೆಯುವ ನೀರ ಕಾಯಲ ಹಾಯುವರು. ಪಡುವ ದಿಬ್ಬದ ಗೌಡ ನಾನಿ ಮಡದಿ ಕಾರಿಯ ಕುವರಿಯು, ಓಡಿ ಬಂದೆವು 3 ದಿವಸ ಜಾಡ ಹಿಡಿದು ಹಿಂದೆ ಬಂದರು ನಮ್ಮನಿ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿಯುವುದು ನೆತ್ತರು. ಹತ್ತಿ ಕುದುರೆಯ ತರುಬಿ ಬರುವರು ಮುತ್ತಿಕೊಂಡರೆ ನನ್ನ ಕೊಲುವರು, ಘೋರ ದುಃಖದ ನಾರಿಯನ್ನು ಬಳಿಕಾರು ನಗಿಸಲು ಬಲ್ಲರು. ಇಲ್ಲಿ ಪಡುವ ದಿಬ್ಬದ ಗೌಡ ಈ ನದಿಗಳಲ್ಲೆಲ್ಲ, ಹೊಳೆ ನದಿ ಎಲ್ಲ ಇರುತ್ತಲ್ಲ, ಸಮುದ್ರ ದಡ ದಾಟಿಸೋಕ್ಕೆ ಒಬ್ಬ ನಾವಿಕ ಎಲ್ಲ ಇರ್ತಾರಲ್ಲ, ದೋಣಿ ಓಡಿಸೋನು, ಈ ದಡದಿಂದ ಆ ದಡಕ್ಕೆ ತಲುಪಿಸುವವನು. ಅವನ ಹತ್ರ ಬಂದು ಮೊದಲು ಕೂಗಿಕೊಳ್ತಾನೆ, ಮೊದಲು ಇಲ್ಲಿಂದ ಹೋಗಬೇಕು, ಬೇಗ ಬಾ, ಮೊದಲೇ ತಡ ಆಗಿದೆ, ಅಂದರೆ ಸಮಯ ಲೇಟಾಗಿದೆ ಅಂತ. ನೀ ಕೇಳಿದಷ್ಟು ಹಣನ, ಹೊಣ್ಣು ಅಂದರೆ ಬಂಗಾರ ಅಥವಾ ಅದು ಹಣ ಅಂತಲೂ ತಗೋಬೋದು, ಚಿನ್ನನ ಕೊಡ್ತೀನಿ, ಬೇಗ ಇಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗು ಅಂತಾನೆ. ಆಗ ಅವನು, ಯಾರಿವರು, ಯಾಕೆ ಈ ಥರ ಕೇಳ್ತಿದ್ದಾರೆ ಅಂಥೇಳಿ ಕೇಳ್ತಾನೆ, ಯಾರು ನೀವು ಅಂತ. ಆಗ ಅವನು ಹೇಳ್ತಾನೆ, ನಾನು ಪಡುವ ದಿಬ್ಬದ ಗೌಡ, ಇವಳು ನನ್ನ ಹೆಂಡತಿ ಕಾರಿಯ ಮಗಳು ಕುವರಿಯು ಅಂತ. ನಾವು ಓಡಿ ಬಂದೆವು 3 ದಿವಸದಿಂದ ಅಂತ ಹೇಳ್ತಾನೆ. 3 ದಿವಸದಿಂದ ಅವರು ನಮ್ಮ ಹಿಂದೆ, ಅಂದರೆ ಜಾಡ ಹಿಡಿದು ಹಿಂದೆ ಬಂದರು. ಯಾರು? ಕಾರಿ ಹೆಗ್ಗಡೆಯ ಕಡೆಯವರು. ನಮ್ಮನಿ ಅಂದರೆ ನಮ್ಮನ್ನು ಎಲ್ಲಿ ಕಾಣ್ತಾರೋ ಅಲ್ಲಿ ಚಿಮ್ಮಿ ಹರಿಯುವುದು ನೆತ್ತರೋ, ಎಲ್ಲಿ ಕಾಣ್ತಾರೋ ಅಲ್ಲಿ ನಮ್ಮನ್ನು ಸಾಯಿಸ್ತಾರೆ, ರಕ್ತದ ಓಕುಳಿನೇ ಆಡ್ತಾರೆ ಅಂಥೇಳಿ ಹೇಳ್ತಾನೆ. ಕುದುರೆಯನ್ನು ಹತ್ತಿ ಬರ್ತಾರೆ, ಮುತ್ತಿಕೊಂಡ್ರೆ ನನ್ನ ಕೊಲ್ತಾರೆ, ನಾನು ಸತ್ತರೆ ಸಾಯ್ತೀನಿ, ಆದರೆ ಮುಂದೆ ಈ ಕಾರಿಯ ಕುವರಿ ಏನಿದ್ದಾಳಲ್ಲ ಅವಳನ್ನ ನೋಡ್ಕೊಳ್ಳೋರು ಯಾರು, ಅವಳ ಜೀವನ ಹೇಗೆ, ಅಂದರೆ ತನ್ನ ಜೀವನಕ್ಕಿಂತ ಅವಳ ಜೀವನದ ಬಗ್ಗೆ ಅವನು ಮಾತಾಡ್ತಾನೆ. ಅವಳ ಜೀವನನ ನೋಡ್ಕೊಳ್ಳೋದು ಯಾರು ಅಂತ. ಆಗ ಅಂಜದೆ ತೊರೆಯನೆಂದನು ಬೇಗ ಜಿಯ, ಓಡ ತರುವೆನು ಸುಡಲಿ ಹೊಣ್ಣು ಬೆಡಗಿ ನಿನ್ನಿ, ಮಡದಿ ಗೋಸುಗ ಬರುವೆನು ಆದುದಾಗಲಿ ಮುದ್ದಿನ ರಗಿನಿ, ಗಾದ ಗಂಡವ ಕಾದು ಕೊಡುವೆನು ಕಡಲನ್ನೊರಗೆಡೆದದ್ದು ಕುದಿಯಲಿ. ಆಗ ಅವನು ಅಂಜದೆ ಹೇಳ್ತಾನೆ, ಯಾರು? ದೋಣಿ ಓಡಿಸುವವನು, ನಾವಿಕ, ಬೇಗ ಬನ್ನಿ, ಜಿ ಅಂದರೆ ಬೇಗ ಹತ್ತಿ ಓಡಿ ಅಂತ. ನಿಮ್ಮ ಏನು ಬಂಗಾರ ಇದೆಯಲ್ಲ ಅದು ಸುಡಲಿ, ನೀನು ನಿನ್ನ ಮಡದಿ ಮೇಲೆ ಏನು ಇಟ್ಟಿದೆಯಲ್ಲ ಪ್ರೀತಿ,
ಆ ಪ್ರೀತಿಗೋಸ್ಕರನಾದರೂ ನಾನು ನಿಮ್ಮನ್ನು ದಡ ತಲುಪಿಸ್ತೇನೆ, ಬೇಗ ಬನ್ನಿ, ಬೇಗ ದೋಣಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಗಡುವು ಹಾಯಿಸಿ ಬಿಡುವೆನು ತೂರು ಗಾಳಿಗೆ, ಕಡಲು ಕುದಿಯಿತು ನೀರ ದೆವ್ವಗಳ ರಚಿಕೊಂಡು. ಇವರು ದೋಣಿ ಮೇಲೇನೋ ಬಂದು ಕೂತ್ಕೊಂಡ್ರು. ಅವನು ಓಡ್ಸೋಕ್ಕೆ ಶುರು ಮಾಡ್ದ. ಆಗ ತೂರು ಗಾಳಿಗೆ ಕಡಲು ಕುದೀತು. ಅಂದರೆ ಏನು ಗಾಳಿ ಬರುತ್ತಲ್ಲ ಅದಕ್ಕೆ ಕಡಲು ಕುದೀತಾ ಇತ್ತಂತೆ. ನೀರ ದೆವ್ವಗಳು ಅರಚಿಕೊಂಡು, ಅಂದರೆ ಅದೇನು ನಿಸರ್ಗ ಇತ್ತಲ್ಲ ಅದು ಯಾವುದು ಏನು ಇವರು ಪ್ರೀತಿನ ಒಪ್ಕೊಳ್ಳಿಲ್ವೋ ಹೆಂಗೋ ಏನೋ ಗೊತ್ತಿಲ್ಲ. ಆ ಸಮಯದಲ್ಲಿ ಅಂದರೆ ನಿಸರ್ಗದು ಏಕಾಏಕಿಯಾಗಿ ಈ ಪ್ರವಾಹ ಎಲ್ಲ ಬರುತ್ತಲ್ಲ ಸಮುದ್ರದಲ್ಲಿ, ಆ ಥರ ನದಿಗಳಲ್ಲೆಲ್ಲ ಆಗ್ತಾ ಹೋಗ್ತಂತೆ. ಕಪ್ಪಗಾದವು ಮುಖಗಳು ಹೆಪ್ಪು ಮೋಡದ ಹುಬ್ಬು ಗಂಟೆಗೆ, ಅಂದರೆ ಅವ್ರ ಮುಖ ಎಲ್ಲ ಬಾಡೋಯ್ತು. ಕೆರಳಿ ಕೆರಳಿ ಗಾಳಿ ಚಚ್ಚಿತು, ಅಂದರೆ ಗಾಳಿ ಒಂದೇ ಸಮನೆ ಬೀಸ್ತಿತ್ತಂತೆ. ಈರುಳು ಕತ್ತಲೆ ಕವಿದು ಮುಚ್ಚಿತು, ಅಂದರೆ ತಕ್ಷಣ ಇದೇನು ಗಾಳಿ ಮಳೆ ಬರೋ ಸೂಚನೆ ಆದ ತಕ್ಷಣ ಹೇಗೆ ಕತ್ತಲೆ ಕವಿದು ಒಂಥರ ಕತ್ಲಾದಾಗ ಆಗುತ್ತಲ್ಲ ಬೆಳಗ್ಗೆ ಇದ್ರೂ ಹಾಗೆ. ಕಣಿವೆ ಇಳಿವರ ಕುದುರೆ ಕತ್ತಿಯ ಕನಿ ಕನಿ ಧ್ವನಿ ಕೇಳಿತು. ಆ ಕಡೆ ಕುದುರೆ ಕತ್ತಿಯ ಧ್ವನಿ ಕೇಳಿತಂತೆ ಅವರಿಗೆ, ಕುದುರೆ ಓಡೋ ಶಬ್ದ ಎಲ್ಲ. ಏಳು ಬೇಗೇಳನ್ನ ಅಂದಳು, ಹೂಳಿಕೊಳ್ಳಲಿ ನನ್ನ ಕಡಲು, ಮುಳಿದ ಮುಗಿಲ ತಡೆಯಬಲ್ಲೆನು ಅಂತ. ಅಂದರೆ ಅವರಿಗಿರೋ ಭಯ ಪ್ರಕೃತಿ ವಿಕೋಪದಲ್ಲ, ಅವರ ತಂದೆಯ ಭಯ ಅಂದರೆ ಕಾರಿ ಹೆಗ್ಗಡೆಯನವರ ಭಯ. ತುಳಿದ ತಂದೆಯ ತಡೆಯನು, ಅಂದರೆ ತಂದೆ ಬಂದು ತಡಿತಾನೆ ಅಂತ. ಇತ್ತ ಕರೆಮೋರೆ ಹಿಂದೆ ಕಾಯಿತು, ಅತ್ತ ತೆರೆಮೊರೆ ಸುತ್ತಿಕೊಂಡಿತು. ಆಳ ಕೈಯಲ್ಲಿ ತಾಳಬಹುದೇ ಏಳು ಬೀಳಿನ ಕಡಲದು, ಅಂದರೆ ಅಲೆಗಳೆಲ್ಲ ಮೇಲೇಳ್ತಾ ಇದ್ವಂತೆ, ಅವ್ರ ಸುತ್ತಕೊಂಡಿತ್ತಂತೆ. ಅಲೆಗಳ ಅಬ್ಬರನ ಅವ್ರು ಏಳೋದು ಮುಳುಗೋದು ಆ ಥರ ಆಗ್ತಿತ್ತಂತೆ. ಆಗ ಕೆರೆಯ ಹತ್ರ ಕಾರಿ ಹೆಗ್ಗಡೆ ಬರ್ತಾನೆ. ಕರಗಿ ಮುಳಿಸು ಅತ್ತನ ತೊಂಡು ತೊರೆಗಳ ಮುಸುಕಿನಲ್ಲಿ ಕಂಡ ಮಗಳ ಕರಗಿ ಹೋದನು, ಅಂದರೆ ಮಗಳನ್ನ ನೋಡಿ ಅವನು ಮನಸ್ಸು ಕರಗಿತಂತೆ. ಆಗ ಒಂದು ಕೈ ನೀಡಿದ್ಲಂತೆ ನೆರವಿಗೆ. ಅಂದರೆ ಅವನ ಪ್ರಿಯತಮ ಏನಿದಾನಲ್ಲ ಅವನನ್ನು ತಬ್ಬಿ ಅವನ ಅಂದರೆ ಬಂದರೆ ನಾವಿಬ್ಬರು ಜೊತೆಗೆ ಬದುಕ್ತೀವಿ ಅಂಥೇಳಿ ನೆರವಿಗೆ ಕೈ ಹಿಡಿದ್ಲಂತೆ. ಮರಳು ಮಗಳೇ ಎಂದ, ಅಂದರೆ ಅವನನ್ನು ಕೂಡ ನಾನು ಒಪ್ಕೊಳ್ತೀನಿ, ನೀವು ಬೇಗ ಅಂದರೆ ದಡ ಸೇರಿ ಅಂತ. ಮೊರೆವ ಕಾಯಲ ಗಂಟಲಿಂದ ಮರೆತೆ, ಒಪ್ಪಿದೆ ನನ್ನನ್ನಲ್ಲನ ಮರುಳಾ ಕಂದ ಎಂದನು. ಅಂದರೆ ನನ್ನ ಜೊತೆ ನಮ್ಮಿಬ್ಬರನ್ನೂ ಒಪ್ಕೊಂಡಲ್ಲ ತಂದೆ ಅಂತ ಅವಳ ಮನಸ್ಸಲ್ಲಿ ಹೇಳ್ತಿದ್ದಾಳೆ. ಇಬ್ಬರನ್ನೂ ಒಪ್ಕೊಂಡು ಅವನು ಕರೀತಾ ಇದ್ದಾನೆ ದಡಕ್ಕೆ ಬನ್ನಿ ಬನ್ನಿ ಅಂತ. ಮರಳಬಹುದೇ ಹೋಗಬಹುದೇ ಎನ್ನುವ ಪ್ರಶ್ನೆ, ಅಂದರೆ ಅವರು ದಡ ಸೇರ್ತಾರ ಏನು ಅಲ್ಲೇ ಮುಳುಗ್ತಾರ ಅನ್ನೋದು. ಕೆರೆಯ ತೆರೆ ಅಪ್ಪಳಿಸಿ ಹೋಯಿತು, ಅಂದರೆ ಆ ಕೆರೆಯಲ್ಲಿ ಬರುವಂತಹ ತೆರೆ ದೊಡ್ಡ ಅಲೆ ಥರ ಬಂದು ಅಪ್ಪಳಿಸಿ ಹೋಯ್ತಂತೆ. ಆಗ ಹೊರಳಿ ಹೋದವು ಅವನ ಮಗಳ ಮೇಲೆ ಹೋಯ್ತಂತೆ ಅದು. ಅವನು ಕೊರಗಿನಲ್ಲಿ ಅವನು ಉಳಿದ, ಅಂದರೆ ಮಗಳ ಬಗ್ಗೆ ಕೊರಗ್ತಾನೇ ಉಳ್ದ. ಅಂದರೆ ಆ ಒಂದು ಕ್ಷಣದ ತಪ್ಪು ನಿರ್ಧಾರ ಅವರಿಬ್ಬರ ಜೀವನನೇ ಹಾಳಾಯಿತು. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋ ನೀತಿ ಏನಂದರೆ, ಆತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಹಾಗೆ ಆತುರದಿಂದ ತಗೊಂಡಿರೋ ನಿರ್ಧಾರದಿಂದ ಅಪಾಯ ಜಾಸ್ತಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಇಯರ್ BA ಇದ್ದರೆ ಅದು BComಗೆ ಇದೆ ಸಿಲೆಬಸ್ಸು ಗೊತ್ತಿಲ್ಲ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವರಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಎಲ್ಲ ಥರದ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಬೇರೆ ಬೇರೆ ಪಾಠದ್ದು ಅಷ್ಟೇ ಅಲ್ಲ, UPSC ಪ್ರಿಪ್ರೇಷನ್ ಬಗ್ಗೆ ಕೂಡ ಇದೆ. ಒಂದು ಸರಿ ಪ್ರೊಫೈಲ್ನ ಚೆಕ್ ಮಾಡಿ, ಎಲ್ಲದ್ರ ಬಗ್ಗೆನೂ ವೀಡಿಯೋಗಳಿದ್ದಾವೆ, ಎಜುಕೇಷನ್ ಬಗ್ಗೆ ಮಾತ್ರ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ದ ವೀಡಿಯೋಸ್.